ಜಿಮ್ಸ್ ವೈದ್ಯರ ಎಡವಟ್ಟಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ರೋಗಿಗೆ ರಕ್ತಸ್ರಾವ ತೀವ್ರಗೊಂಡು ಸಿದ್ದಣ್ಣ ಅನ್ನುವಂಥ ವ್ಯಕ್ತಿ ಪಾಪ ನರಳಿ ಮೃತಪಟ್ಟಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಕಲಬುರಗಿ ತಾಲೂಕು ಮೇಳಕುಂದ ನಿವಾಸಿ ಸಿದ್ದಣ್ಣ ಅವರು 4 ದಿನಗಳ ಹಿಂದೆ ವಿಷ ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ಐಸಿಯುನಲ್ಲಿ ಗ್ಲೂಕೋಸ್ ಪೈಪ್ ಕಳಚಿ ಬಿದ್ದು ಅದನ್ನ ಯಾರು ನೋಡೇ ಇಲ್ಲ. ಕಂಟಿನ್ಯೂಸ್ ಆಗಿ ರಕ್ತ ಸೋರಿ ಹೋಗಿದೆ. ನಿರಂತರವಾಗಿ ಪಾಪ ಅವರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ನಿಜಕ್ಕೂ ಇಂಥ ಘಟನೆಗಳನ್ನ ನೋಡಿದಾಗ ಮನಸ್ಸು ಕಲಕುತ್ತೆ. ಸಿಬ್ಬಂದಿ ನಿರ್ಲಕ್ಷ್ಯದಿಂದಾಗಿ ಪಾಪ ಜೀವ ಎಷ್ಟು ನರಳಿರ್ಬೋದು. ನಿರಂತರವಾಗಿ ಪೈಪ್ ಕಟ್ಟಾಗಿ ರಕ್ತ ಹೋಗಿದೆ, ಗ್ಲೂಕೋಸ್ ಪೈಪ್ ಕಳಚಿ ಬಿದ್ದು. ಅದನ್ನ ಎಂಥ ನಿರ್ಲಕ್ಷ್ಯ ಇರಬೇಕು. ಅವ್ರು ಸಾಯೋವರೆಗೂ ಅದರಲ್ಲಿ ಬ್ಲಡ್ ಹೋಗಿದೆ ಅಂಥದ್ರಲ್ಲಿ ಅಲ್ಲಿ ಯಾರು ಬಂದೇ ಇಲ್ಲ, ನೋಡೇ ಇಲ್ಲ ಅಂದರೆ ಕಲಬುರಗಿ ಜಿಮ್ಸ್ ಅಲ್ಲಿ ಅದನ್ನ ಎಂಥ ನಿರ್ಲಕ್ಷ್ಯ ನಡೆದಿದೆ ಅಂತ. ಐಸಿಯುನಲ್ಲಿ ಅದೇನು ಅವ್ರೇನು ಜನರಲ್ ವಾರ್ಡಲ್ಲಿ ಇರಲಿಲ್ಲ. ಸಿದ್ದಣ್ಣ ಅವರು ಐಸಿಯುನಲ್ಲಿ ಇದ್ರು. ಐಸಿಯುನಲ್ಲಿ ಅವರ ಗ್ಲೂಕೋಸ್ ಪೈಪ್ ಕಟ್ಟಾಗಿ ಕೆಳಕ್ಕೆ ನೆಲಕ್ಕೆ ಬಿದ್ದು ಅದರಲ್ಲಿ ನಿರಂತರವಾಗಿ ರಕ್ತ ಸೋರು ಹೋಗಿ ಅತೀವ ರಕ್ತಸ್ರಾವವಾಗಿ ಸಿದ್ದಣ್ಣ ಅವರು ನರಳಿ ಪ್ರಾಣ ಬಿಟ್ಟಿರ್ತಕ್ಕಂಥ ಘಟನೆ. ಐಸಿಯುನಲ್ಲಿ ನೋಡಿ ಅವ್ರ ಕುಟುಂಬಸ್ಥರು ಹೋಗಿ ಉಳ್ಕೊಂಡು ನೋಡ್ಕೊಳಕ್ಕಾಗಲ್ಲ. ಆಸ್ಪತ್ರೆ ಸಿಬ್ಬಂದಿನೇ ನೋಡ್ಕೋಬೇಕು. ನೋಡ್ಕೊಂಡಿಲ್ಲ ಇವರು. ಒಟ್ಟಿನಲ್ಲಿ ಜಿಮ್ಸ್ ವೈದ್ಯರ ಎಡವಟ್ಟಿಗೆ ಒಂದು ವ್ಯಕ್ತಿಯ ಪ್ರಾಣ ಹೋಗಿದೆ. ಬ್ಲಡ್ ಅದು ಬಂದ್ರೂ ಕೂಡ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಿದಾರಲ್ಲ? ಇಲ್ಲ ಸರ್, ಯಾರಿಗೆ ಮಾಡಿಲ್ಲ ಸರ್. ಗಮನಿಸ್ಬೇಕು ಸರ್. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಇನ್ನೊಬ್ಬರು ಇದ್ದರು, ಯಾರೋ ಒಬ್ಬರು ಡಾಕ್ಟ್ರ್ ಇದ್ದರು. ಅವ್ರಿಗೆ ಕೇಳೋಣ, ಅವ್ರೇನು ರೆಸ್ಪಾನ್ಸೇ ಮಾಡಿಲ್ಲ. ಅದೇನು ಸ್ವಲ್ಪ ಹೋಗೈತೆ ತೊಗೊಳ್ಳಿ, ಏನಾಗಲ್ಲ ಅಂತಂದ್ರೆ ಅವರು ಅಷ್ಟೇ. ಅಷ್ಟು ಬ್ಲೀಡಿಂಗ್ ಆಗ್ತಾಯಿದ್ರೆ ಯಾರು ಬಂದು ನೋಡಿಲ್ಲ. ನಾವು ಹೋಗಿದ್ದಿಲ್ಲ ಅಂದ್ರೆ ಇನ್ನೂ ಎಷ್ಟು ಬ್ಲೀಡ್ ಆಗ್ತಿತ್ತು ಅನ್ನೋ. ನಾವು ಹೋಗಿದ್ದೇವಂತೆ ಜಲ್ದಿ ನೋಡಿದ್ವಿ. ಇಲ್ಲಾಂದ್ರೆ ಇನ್ನೂ ಎಷ್ಟು ಬ್ಲೀಡಿಂಗ್ ಆಗ್ತಿತ್ತು, ಪೂರ ರಕ್ತ ಹೋಗ್ತಾಯಿತ್ತು. ಯಾರೂ ರೆಸ್ಪಾನ್ಸ್ ಇಲ್ಲ ಅಲ್ಲಿ. ಹೋಗಿರ್ಬೋದು ಮತ್ತೆ ಸರ್. ಈಗೇನಂತೀರಿ ಮತ್ತೆ ಈಗ ಡಾಕ್ಟರ್ ನಿರ್ಲಕ್ಷ್ಯಕ್ಕೆ ಹಿಂಗಾಗ್ಯದ? ಈಗ ಗೋರ್ಮೆಂಟ್ ಅಂದರೆ ಎಲ್ಲರೂ ಈಗ ಬರ್ತಾರಂದ್ರೆ ಕೇರ್ಲೆಸ್ ಮಾಡಬಾರ್ದು. ಏನೋ ಒಂದು ನಂಬಿಕೆಯಿಂದ ಬರ್ತಾರೆ. ಎಷ್ಟು ನಿನ್ನೆಯಿಂದ ಐದಾರು ಸಾವು ಅದು ಬಂದವರು ಒಂದು ವಾಪಸ್ ಹೋಗ್ತಾಯಿಲ್ಲ. ಎಲ್ಲರೂ ಡೆತ್ ಹಾಕಿ ಹೋಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 2 ನಿನ್ನೆ ನೈಟ್ 2 ಡೆತ್. ಅದು ಈಗ ನಮ್ಮ ಬಾಬಂದು 5ನೇದು ಆಯಿತು. ಈಗ ಇರ್ರೆಸ್ಪಾನ್ಸಿಬಲ್ ಮಾಡಿದ್ರೆ ಹೆಂಗೆ? ಸರಿಯಾಗಿ ಕೇರ್ ತೊಗೋಬೇಕಂತ ನಾನು ಸಾರ್ವಜನಿಕರ ಭಾಗೇಶ್ ಅಂತ. ವಿಷ ಸೇವಿಸಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಸಿದ್ದಣ್ಣ ಅವ್ರನ್ನ ಕೊನೆಗೂ ಬದುಕಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಕುಟುಂಬಸ್ಥರು ಎಲ್ಲ ಎಫರ್ಟ್ ಹಾಕಿದ್ರು. ಅವರನ್ನು ಆ ವಿಷವನ್ನು ಹೊರತೆಗೆಯಲಾಗಿತ್ತು. ಆದರೆ ಐಸಿಯುನಲ್ಲಿ ಅಡ್ಮಿಟ್ ಆಗಿದ್ದಾಗ ಗ್ಲೂಕೋಸ್ ಹೋಗ್ತಾ ಇದ್ದಂತಹ ಪೈಪ್ ಕಟ್ಟಾಗಿ ಪೈಪ್ ನೆಲಕ್ಕೆ ಬಿದ್ದು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ನಿರಂತರವಾಗಿ ರಕ್ತಸ್ರಾವವಾಗಿ ಸಿದ್ದಣ್ಣ ಅವರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ಎಂಥ ದುರವಸ್ಥೆ ಇದು ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಇದನ್ನ ನಂಬಕ್ಕೆ ಆಗಲ್ಲ ರೀ, ಇಷ್ಟು ನಿರ್ಲಕ್ಷ್ಯ ಸಿಬ್ಬಂದಿಯದ್ದು ಅಂತಂದ್ರೆ. ಅಲ್ರಿ, ಗ್ಲೂಕೋಸ್ ಪೈಪ್ ಕಟ್ಟಾಗಿ ಐಸಿಯುನಲ್ಲಿ ನಿರಂತರವಾಗಿ ರಕ್ತ ಸೋರ್ ಹೋಗುತ್ತೆ. ಒಂದು ಜೀವ ಹೋಗೋವರೆಗೂ ಅಲ್ಲಿಗೆ ಯಾವ ಸಿಬ್ಬಂದಿನೂ ಬಂದಿಲ್ಲ ಅಂದ್ರೆ ಅದನ್ನ ಎಷ್ಟು ಧಾರ್ಷ್ಟ್ಯ, ಎಷ್ಟು ನಿರ್ಲಕ್ಷ್ಯ ಇರಬೇಕು, ಎಷ್ಟು ಹದಗೆಟ್ಟಿರಬೇಕು ಕಲಬುರಗಿ ಜಿಮ್ಸ್ ಆಸ್ಪತ್ರೆ. ಅಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಏನು ಹೇಳ್ತಾರೆ? ಇದಕ್ಕೆ ಸಂಬಂಧಪಟ್ಟವ್ರು ಏನಾದರೂ ರಿಯಾಕ್ಟ್ ಮಾಡಿದಾರಾ? ಏನು ಅಪ್ಡೇಟ್ ಇದೆ ಓಂ ಪ್ರಕಾಶ್? ಶ್ರೀಲಕ್ಷ್ಮಿ ಜಿಮ್ಸ್ ಆಸ್ಪತ್ರೆಯ ಎಡವಟ್ಟಿಗೆ ಮತ್ತೊಂದು ಬಲಿಯಾಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಕಲಬುರಗಿ ತಾಲೂಕಿನ ಮೇಳ್ಕುಂದ್ ಗ್ರಾಮದ ನಿವಾಸಿಯಾಗಿರುವಂಥ ಸಿದ್ದಣ್ಣ ಅನ್ನುವಂಥ ವ್ಯಕ್ತಿ ಕಳೆದ 4 ದಿನಗಳ ಹಿಂದೆ ಆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿರ್ತಾರೆ. ಕಳೆದ 4-5 ದಿನಗಳಿಂದಲೂ ಕೂಡ ಜಿಮ್ಸ್ನ ICU ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗ್ತಾ ಇರ್ತಾರೆ. ನಿನ್ನೆ ಸಂಜೆ ಅವರಿಗೆ ಗ್ಲೂಕೋಸ್ ಮುಖಾಂತರ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೈಗೆ ಹಾಕಿದ್ದಂಥ ಗ್ಲೂಕೋಸ್ನ ಏನು ಪೈಪ್
ಕಳಚಿ ಬಿದ್ದು ಅದಾದ ಬಳಿಕ ರಕ್ತಸ್ರಾವ ಆಗುತ್ತೆ. ಸಾಕಷ್ಟು ಹೊತ್ತು ರಕ್ತಸ್ರಾವ ಆದರೂ ಕೂಡ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಯಾರೂ ಕೂಡ ನೋಡೋದಿಲ್ಲ. ಬಹಳ ನೆಗ್ಲಿಜೆನ್ಸಿಯನ್ನು ಇಲ್ಲಿ ಕಂಡುಬರುತ್ತೆ. ಹಾಗಾಗಿಯೇ ಸಾಕಷ್ಟು ರಕ್ತಸ್ರಾವವಾಗಿ ಗಂಭೀರವಾದಂಥ ಪರಿಸ್ಥಿತಿ ತಲುಪಿದ ನಂತರ ಕುಟುಂಬಸ್ಥರು ಆ ಒಂದು ರಕ್ತಸ್ರಾವ ಆಗ್ತಾ ಇರುವಂಥದ್ದನ್ನು ನೋಡಿ ವೈದ್ಯರಿಗೆ ತಿಳಿಸ್ತಾರೆ. ಅದಾದ ಬಳಿಕ ವೈದ್ಯರು ಬಂದು ಆ ಒಂದು ರಕ್ತಸ್ರಾವವನ್ನು ತಡೆದು ಅದನ್ನು ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗ್ತಾರೆ. ಆವಾಗ ಕುಟುಂಬಸ್ಥರು ಅವರನ್ನು ಪ್ರಶ್ನೆ ಮಾಡ್ತಾರೆ. ಆದರೆ ಬೇಜವಾಬ್ದಾರಿ ವೈದ್ಯಕೀಯ ಸಿಬ್ಬಂದಿಗಳು ಎಷ್ಟು ಬೇಜವಾಬ್ದಾರಿತನದ ಒಂದು ಹೇಳಿಕೆಯನ್ನು ನೀಡ್ತಾರೆ ಅಂತಂದರೆ, ಯಾವುದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ರಕ್ತ ಏನು ಅಲ್ಲಿ ಸೋರಿಕೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಆದರೆ ಇವತ್ತು ಮತ್ತೆ ಗಂಭೀರವಾಗಿ ಆತ ಏನು ಗಂಭೀರವಾಗಿರೋದರ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಏನು ಆ ಸಿದ್ದಣ್ಣ ಅನ್ನುವಂಥ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂಥದ್ದು ಅಂತಂದರೆ ಆ ಏನು ಜಿಮ್ಸ್ ಆಸ್ಪತ್ರೆ ವೈದ್ಯಕೀಯ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಇಲ್ಲಿ ಸಿದ್ದಣ್ಣ ಅನ್ನೋರಂಥ ವ್ಯಕ್ತಿಯ ಸಾವಿಗೆ ಕಾರಣ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತಾ ಇರುವಂಥದ್ದು. ನನ್ನ ಜೊತೆ ಅವರ ಮಗ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತೀನಿ. ಅವರು ನೋವಲ್ಲಿದ್ದಾರೆ. ಬ್ರದರ್, ಈಗ ಎಷ್ಟು ಏನಾಗಿತ್ತು, ಯಾವಾಗ ಬಂದು ಅಡ್ಮಿಟ್ ಆಗಿದೆ? ಸ್ವಲ್ಪ ಸಾಲ ಆಗಿತ್ತು. ನಮ್ಮ ತಂದೆಯವರು ಪಾಯ್ಸನ್ ಕುಡಿದಿದ್ರು. ಒಂದು 4-5 ಡೇಸ್ ಆಯಿತು. ಮತ್ತು ನಿನ್ನೆ ತನಕ ಎಲ್ಲ ಆರಾಮಾಗಿತ್ತು. ನಿನ್ನೆ ಆರಾಮಾಗಿತ್ತು, ಎಲ್ಲ ಮಾತಾಡಿದರು, ಎಲ್ಲ ಕೂತು ಎಲ್ಲರ ಜೊತೆ ಮಾತಾಡಿದ್ರು. ಆಮೇಲೆ ಕೈ ಕೂತಿದ್ರು. ಅದ್ರ ರಾತ್ರಿ ಒಂದು 10:30 ನಮ್ಗೆ ಯಾರಿಗೂ ಒಳಗಡೆ ಬಿಟ್ಟಿರಲಿಲ್ಲ. ಒಂದು 10:30 ಹೋಗಿ ನೋಡಿದೆ, ಪೂರಾ ಬ್ಲೀಡಿಂಗ್ ಆಗ್ತಾಯಿತ್ತು. ಯಾರೂ ರೆಸ್ಪಾನ್ಸ್ ಇಲ್ಲ, ಯಾರೊಬ್ಬರು ಡಾಕ್ಟ್ರನ್ನು ಇಲ್ಲ, ಯಾರೂ ಇಲ್ಲ. ರಕ್ತ ಎಷ್ಟೊತ್ತು ಸೋರಿಕೆ ಆಗಿರುವಂಥದ್ದು ಯಾರೂ ನೋಡಿಲ್ವಾ? ಇಲ್ಲ ಸರ್, ಯಾರೂ ನೋಡಿಲ್ಲ. ನಾವು ಹೊರಗಡೆ ಇದ್ದಿದ್ವಿ, ನಮ್ಗೆ ಯಾರಿಗೂ ಒಳಗಡೆ ಬಿಟ್ಟಿಲ್ಲ. ಹೇಗೆ ಗೊತ್ತಾಯಿತು? ಡಾಕ್ಟ್ರಿಗೆ ಹೇಳಿದಾಗ ಏನು ಹೇಳೋದು? ಅದನ್ನು ಆಮೇಲೆ ನಮ್ಮ ಅಕ್ಕ ಬಂದಿದ್ರು, ಒಳಗಡೆ ನೋಡ್ತೀನಿ ಅಂದರು. ಅವಾಗ ಹೋದಾಗ ಗೊತ್ತಾಯ್ತು ಸರ್, ನೋಡಿದ್ವಿ ಅವಾಗ. ಡಾಕ್ಟ್ರಿಗೆ ಹೇಳಿದ್ರಿ? ಹಾಂ ಸರ್. ಏನಂದ್ರು? ರೈಟ್. ಡಾಕ್ಟ್ರ್ ಯಾರೂ ಇರಲಿಲ್ಲ ಸರ್. ಇಲ್ಲ, ಸ್ವಲ್ಪ ಬ್ಲೀಡಿಂಗ್ ಆಗಿದೆ, ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಅಷ್ಟೇ. ಅಲ್ಲ, ಜಾಸ್ತಿ ಏನೋ ಹೋಗಿಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ ಅಂತ. ಸ್ವಲ್ಪ ಬ್ಲೀಡ್ ಹೋಗಿತ್ತು ಸರ್. ಬ್ಲೀಡ್ ಕಲಬುರಗಿಯಲ್ಲಿ ಜಿಮ್ಸ್ ವೈದ್ಯರ ಎಡವಟ್ಟಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ರೋಗಿಗೆ ರಕ್ತಸ್ರಾವ ತೀವ್ರಗೊಂಡು ಸಿದ್ದಣ್ಣ ಅನ್ನುವಂಥ ವ್ಯಕ್ತಿ ಪಾಪ ನರಳಿ ಮೃತಪಟ್ಟಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಕಲಬುರಗಿ ತಾಲೂಕು ಮೇಳಕುಂದ ನಿವಾಸಿ ಸಿದ್ದಣ್ಣ ಅವರು 4 ದಿನಗಳ ಹಿಂದೆ ವಿಷ ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ICUನಲ್ಲಿ ಗ್ಲೂಕೋಸ್ ಪೈಪ್ ಕಳಚಿ ಬಿದ್ದು ಅದನ್ನ ಯಾರು ನೋಡೇ ಇಲ್ಲ. ಕಂಟಿನ್ಯೂಸ್ ಆಗಿ ರಕ್ತ ಸೋರಿ ಹೋಗಿದೆ. ನಿರಂತರವಾಗಿ ಪಾಪ ಅವರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ನಿಜಕ್ಕೂ ಇಂಥ ಘಟನೆಗಳನ್ನ ನೋಡಿದಾಗ ಮನಸ್ಸು ಕಲಕುತ್ತೆ. ಸಿಬ್ಬಂದಿ ನಿರ್ಲಕ್ಷ್ಯದಿಂದಾಗಿ ಪಾಪ ಜೀವ ಎಷ್ಟು ನರಳಿರ್ಬೋದು. ನಿರಂತರವಾಗಿ ಪೈಪ್ ಕಟ್ಟಾಗಿ ರಕ್ತ ಹೋಗಿದೆ, ಗ್ಲೂಕೋಸ್ ಪೈಪ್ ಕಳಚಿ ಬಿದ್ದು. ಅದನ್ನ ಎಂಥ ನಿರ್ಲಕ್ಷ್ಯ ಇರಬೇಕು. ಅವ್ರು ಸಾಯೋವರೆಗೂ ಅದರಲ್ಲಿ ಬ್ಲಡ್ ಹೋಗಿದೆ ಅಂಥದ್ರಲ್ಲಿ ಅಲ್ಲಿ ಯಾರು ಬಂದೇ ಇಲ್ಲ, ನೋಡೇ ಇಲ್ಲ ಅಂದರೆ ಕಲಬುರಗಿ ಜಿಮ್ಸಲ್ಲಿ ಅದನ್ನ ಎಂಥ ನಿರ್ಲಕ್ಷ್ಯ ನಡೆದಿದೆ ಅಂತ. ICUನಲ್ಲಿ ಅದೇನು ಅವ್ರೇನು ಜನರಲ್ ವಾರ್ಡಲ್ಲಿ ಇರಲಿಲ್ಲ. ಸಿದ್ದಣ್ಣ ಅವರು ICUನಲ್ಲಿ ಇದ್ರು. ICUನಲ್ಲಿ ಅವರ ಗ್ಲೂಕೋಸ್ ಪೈಪ್ ಕಟ್ಟಾಗಿ ಕೆಳಕ್ಕೆ ನೆಲಕ್ಕೆ ಬಿದ್ದು ಅದರಲ್ಲಿ ನಿರಂತರವಾಗಿ ರಕ್ತ ಸೋರು ಹೋಗಿ ಅತೀವ ರಕ್ತಸ್ರಾವವಾಗಿ ಸಿದ್ದಣ್ಣ ಅವರು ನರಳಿ ಪ್ರಾಣ ಬಿಟ್ಟಿರ್ತಕ್ಕಂಥ ಘಟನೆ. ICUನಲ್ಲಿ ನೋಡಿ ಅವ್ರ ಕುಟುಂಬಸ್ಥರು ಹೋಗಿ ಉಳ್ಕೊಂಡು ನೋಡ್ಕೊಳಕ್ಕಾಗಲ್ಲ. ಆಸ್ಪತ್ರೆ ಸಿಬ್ಬಂದಿನೇ ನೋಡ್ಕೋಬೇಕು. ನೋಡ್ಕೊಂಡಿಲ್ಲ ಇವರು. ಒಟ್ಟಿನಲ್ಲಿ ಜಿಮ್ಸ್ ವೈದ್ಯರ ಎಡವಟ್ಟಿಗೆ ಒಂದು ವ್ಯಕ್ತಿಯ ಪ್ರಾಣ ಹೋಗಿದೆ. ಬ್ಲಡ್ ಅದು ಬಂದ್ರೂ ಕೂಡ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಿದಾರಲ್ಲ? ಇಲ್ಲ ಸರ್, ಯಾರಿಗೆ ಮಾಡಿಲ್ಲ ಸರ್. ಹಾಂ, ಗಮನಿಸ್ಬೇಕು ಸರ್. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಇನ್ನೊಬ್ಬರು ಇದ್ದರು, ಯಾರೋ ಒಬ್ಬರು ಡಾಕ್ಟ್ರ್ ಇದ್ದರು. ಅವ್ರಿಗೆ ಕೇಳೋಣ, ಅವ್ರೇನು ರೆಸ್ಪಾನ್ಸೇ ಮಾಡಿಲ್ಲ. ಅದೇನು ಸ್ವಲ್ಪ ಹೋಗೈತೆ ತೊಗೊಳ್ಳಿ, ಏನಾಗಲ್ಲ ಅಂತಂದ್ರೆ ಅವರು ಅಷ್ಟೇ. ಅಷ್ಟು ಬ್ಲೀಡಿಂಗ್ ಆಗ್ತಾಯಿದ್ರೆ ಯಾರು ಬಂದು ನೋಡಿಲ್ಲ. ನಾವು ಹೋಗಿದ್ದಿಲ್ಲ ಅಂದ್ರೆ ಇನ್ನೂ ಎಷ್ಟು ಬ್ಲೀಡ್ ಆಗ್ತಿತ್ತು ಅನ್ನೋ. ನಾವು ಹೋಗಿದ್ದೇವಂತೆ ಜಲ್ದಿ ನೋಡಿದ್ವಿ. ಇಲ್ಲಾಂದ್ರೆ ಇನ್ನೂ ಎಷ್ಟು ಬ್ಲೀಡಿಂಗ್ ಆಗ್ತಿತ್ತು, ಪೂರ ರಕ್ತ ಹೋಗ್ತಾಯಿತ್ತು. ಯಾರೂ ರೆಸ್ಪಾನ್ಸ್ ಇಲ್ಲ ಅಲ್ಲಿ. ಹೋಗಿರ್ಬೋದು ಮತ್ತೆ ಸರ್. ಈಗೇನಂತೀರಿ ಮತ್ತೆ ಈಗ ಡಾಕ್ಟರ್ ನಿರ್ಲಕ್ಷ್ಯಕ್ಕೆ ಹಿಂಗಾಗ್ಯದ? ಈಗ ಗೋರ್ಮೆಂಟ್ ಅಂದರೆ ಎಲ್ಲರೂ ಈಗ ಬರ್ತಾರಂದ್ರೆ ಕೇರ್ಲೆಸ್ ಮಾಡಬಾರ್ದು. ಏನೋ ಒಂದು ನಂಬಿಕೆಯಿಂದ ಬರ್ತಾರೆ. ಎಷ್ಟು ನಿನ್ನೆಯಿಂದ 5-6 ಸಾವು ಅದು ಬಂದವರು ಒಂದು ವಾಪಸ್ ಹೋಗ್ತಾಯಿಲ್ಲ.
ಎಲ್ಲರೂ ಡೆತ್ ಹಾಕಿ ಹೋಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 2 ಹೋದು, ನಿನ್ನೆ ನೈಟ್ 2 ಡೆತ್ ಅದು. ಈಗ ನಮ್ಮ ಬಾಬಂದು 5ನೇದು ಆಯಿತು. ಈಗ ಇರ್ರೆಸ್ಪಾನ್ಸಿಬಲ್ ಮಾಡಿದ್ರೆ ಹೆಂಗೆ? ಸರಿಯಾಗಿ ಕೇರ್ ತೊಗೋಬೇಕಂತ ನಾನು ಸಾರ್ವಜನಿಕರ ಭಾಗೇಶ್ ಅಂತ. ವಿಷ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿದ್ದ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಸಿದ್ದಣ್ಣ ಅವ್ರನ್ನ ಕೊನೆಗೂ ಬದುಕಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಕುಟುಂಬಸ್ಥರು ಎಲ್ಲ ಎಫರ್ಟ್ ಹಾಕಿದ್ರು, ಅವರನ್ನು ಆ ವಿಷವನ್ನು ಹೊರತೆಗೆಯಲಾಗಿತ್ತು. ಆದರೆ ICUನಲ್ಲಿ ಅಡ್ಮಿಟ್ ಆಗಿದ್ದಾಗ ಗ್ಲೂಕೋಸ್ ಹೋಗ್ತಾ ಇದ್ದಂತಹ ಪೈಪ್ ಕಟ್ಟಾಗಿ ಪೈಪ್ ನೆಲಕ್ಕೆ ಬಿದ್ದು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ನಿರಂತರವಾಗಿ ರಕ್ತಸ್ರಾವವಾಗಿ ಸಿದ್ದಣ್ಣ ಅವರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ಎಂಥ ದುರವಸ್ಥೆ ಇದು ಅಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಇದನ್ನ ನಂಬಕ್ಕೆ ಆಗಲ್ಲ ರೀ, ಇಷ್ಟು ನಿರ್ಲಕ್ಷ್ಯ ಸಿಬ್ಬಂದಿಯದ್ದು ಅಂತಂದ್ರೆ. ಅಲ್ರಿ, ಗ್ಲೂಕೋಸ್ ಪೈಪ್ ಕಟ್ಟಾಗಿ ICUನಲ್ಲಿ ನಿರಂತರವಾಗಿ ರಕ್ತ ಸೋರ್ ಹೋಗುತ್ತೆ, ಒಂದು ಜೀವ ಹೋಗೋವರೆಗೂ ಅಲ್ಲಿಗೆ ಯಾವ ಸಿಬ್ಬಂದಿನೂ ಬಂದಿಲ್ಲ ಅಂದ್ರೆ ಅದನ್ನ ಎಷ್ಟು ಧಾರ್ಷ್ಟ್ಯ, ಎಷ್ಟು ನಿರ್ಲಕ್ಷ್ಯ ಇರಬೇಕು, ಎಷ್ಟು ಹದಗೆಟ್ಟಿರಬೇಕು ಕಲಬುರಗಿ ಜಿಮ್ಸ್ ಆಸ್ಪತ್ರೆ. ಅಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟವ್ರು ಏನಾದರೂ ರಿಯಾಕ್ಟ್ ಮಾಡಿದಾರಾ? ಏನು ಅಪ್ಡೇಟ್ ಇದೆ ಓಂ ಪ್ರಕಾಶ್? ಶ್ರೀಲಕ್ಷ್ಮಿ ಜಿಮ್ಸ್ ಆಸ್ಪತ್ರೆಯ ಎಡವಟ್ಟಿಗೆ ಮತ್ತೊಂದು ಬಲಿಯಾಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಕಲಬುರಗಿ ತಾಲೂಕಿನ ಮೇಳ್ಕುಂದ್ ಗ್ರಾಮದ ನಿವಾಸಿಯಾಗಿರುವಂಥ ಸಿದ್ದಣ್ಣ ಅನ್ನುವಂಥ ವ್ಯಕ್ತಿ ಕಳೆದ 4 ದಿನಗಳ ಹಿಂದೆ ಆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿರ್ತಾರೆ. ಕಳೆದ 4-5 ದಿನಗಳಿಂದಲೂ ಕೂಡ ಜಿಮ್ಸ್ನ ICU ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗ್ತಾ ಇರ್ತಾರೆ. ನಿನ್ನೆ ಸಂಜೆ ಅವರಿಗೆ ಗ್ಲೂಕೋಸ್ ಮುಖಾಂತರ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೈಗೆ ಹಾಕಿದ್ದಂಥ ಗ್ಲೂಕೋಸ್ನ ಏನು ಪೈಪ್ ಕಳಚಿ ಬಿದ್ದು ಅದಾದ ಬಳಿಕ ರಕ್ತಸ್ರಾವ ಆಗುತ್ತೆ. ಸಾಕಷ್ಟು ಹೊತ್ತು ರಕ್ತಸ್ರಾವ ಆದರೂ ಕೂಡ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಯಾರೂ ಕೂಡ ನೋಡೋದಿಲ್ಲ. ಬಹಳ ನೆಗ್ಲಿಜೆನ್ಸಿಯನ್ನು ಇಲ್ಲಿ ಕಂಡು ಬರುತ್ತೆ. ಹಾಗಾಗಿಯೇ ಸಾಕಷ್ಟು ರಕ್ತಸ್ರಾವವಾಗಿ ಗಂಭೀರವಾದಂಥ ಪರಿಸ್ಥಿತಿ ತಲುಪಿದ ನಂತರ ಕುಟುಂಬಸ್ಥರು ಆ ಒಂದು ರಕ್ತಸ್ರಾವ ಆಗ್ತಾ ಇರುವಂಥದ್ದನ್ನು ನೋಡಿ ವೈದ್ಯರಿಗೆ ತಿಳಿಸ್ತಾರೆ. ಅದಾದ ಬಳಿಕ ವೈದ್ಯರು ಬಂದು ಆ ಒಂದು ರಕ್ತಸ್ರಾವವನ್ನು ತಡೆದು ಅದನ್ನು ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗ್ತಾರೆ. ಆವಾಗ ಕುಟುಂಬಸ್ಥರು ಅವರನ್ನು ಪ್ರಶ್ನೆ ಮಾಡ್ತಾರೆ. ಆದರೆ ಬೇಜವಾಬ್ದಾರಿ ವೈದ್ಯಕೀಯ ಸಿಬ್ಬಂದಿಗಳು ಎಷ್ಟು ಬೇಜವಾಬ್ದಾರಿತನದ ಒಂದು ಹೇಳಿಕೆಯನ್ನು ನೀಡ್ತಾರೆ ಅಂತಂದರೆ, ಯಾವುದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ರಕ್ತ ಏನು ಅಲ್ಲಿ ಸೋರಿಕೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಆದರೆ ಇವತ್ತು ಮತ್ತೆ ಗಂಭೀರವಾಗಿ ಆತ ಏನು ಗಂಭೀರವಾಗಿರೋದರ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಏನು ಆ ಸಿದ್ದಣ್ಣ ಅನ್ನುವಂಥ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂಥದ್ದು ಅಂತಂದರೆ ಆ ಏನು ಜಿಮ್ಸ್ ಆಸ್ಪತ್ರೆ ವೈದ್ಯಕೀಯ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಇಲ್ಲಿ ಸಿದ್ದಣ್ಣ ಅನ್ನೋರಂಥ ವ್ಯಕ್ತಿಯ ಸಾವಿಗೆ ಕಾರಣ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತಾ ಇರುವಂಥದ್ದು. ನನ್ನ ಜೊತೆ ಅವರ ಮಗ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತೀನಿ. ಅವರು ನೋವಲ್ಲಿದ್ದಾರೆ. ಬ್ರದರ್, ಈಗ ಏನಾಗಿತ್ತು, ಯಾವಾಗ ಬಂದು ಅಡ್ಮಿಟ್ ಆಗಿದೆ? ಸ್ವಲ್ಪ ಸಾಲ ಆಗಿತ್ತು. ನಮ್ಮ ತಂದೆಯವರು ಪಾಯ್ಸನ್ ಕುಡಿದಿದ್ರು. ಒಂದು 4-5 ಡೇಸ್ ಆಯಿತು. ಮತ್ತು ನಿನ್ನೆ ತನಕ ಎಲ್ಲ ಆರಾಮಾಗಿತ್ತು. ನಿನ್ನೆ ಆರಾಮಾಗಿತ್ತು, ಎಲ್ಲ ಮಾತಾಡಿದರು, ಎಲ್ಲ ಎಲ್ಲರ ಜೊತೆ ಮಾತಾಡಿದ್ರು. ಆಮೇಲೆ ಕೈ ಕೂತಿದ್ರು. ಅದ್ರ ರಾತ್ರಿ ಒಂದು 10ವರೆಗೆ ನಮ್ಗೆ ಯಾರಿಗೂ ಒಳಗಡೆ ಬಿಟ್ಟಿರಲಿಲ್ಲ. ಒಂದು 10ವರೆಗೆ ಹೋಗಿ ನೋಡಿದೆ, ಪೂರಾ ಬ್ಲೀಡಿಂಗ್ ಆಗ್ತಾಯಿತ್ತು. ಯಾರೂ ರೆಸ್ಪಾನ್ಸ್ ಇಲ್ಲ, ಯಾರೊಬ್ಬರು ಡಾಕ್ಟ್ರನ್ನು ಇಲ್ಲ, ಯಾರೂ ಇಲ್ಲ. ರಕ್ತ ಎಷ್ಟೊತ್ತು ಸೋರಿಕೆ ಆಗಿರುವಂಥದ್ದು ಯಾರೂ ನೋಡಿಲ್ವಾ? ಇಲ್ಲ ಸರ್, ಯಾರೂ ನೋಡಿಲ್ಲ. ನಾವು ಹೊರಗಡೆ ಇದ್ದಿದ್ವಿ, ನಮ್ಗೆ ಯಾರಿಗೂ ಒಳಗಡೆ ಬಿಟ್ಟಿಲ್ಲ. ಹೇಗೆ ಗೊತ್ತಾಯಿತು? ಡಾಕ್ಟ್ರಿಗೆ ಹೇಳಿದಾಗ ಏನು ಹೇಳೋದು? ಅದನ್ನು ಆಮೇಲೆ ನಮ್ಮ ಅಕ್ಕ ಬಂದಿದ್ರು, ಒಳಗಡೆ ನೋಡ್ತೀನಿ ಅಂದರು. ಅವಾಗ ಹೋದಾಗ ಗೊತ್ತಾಯ್ತು ಸರ್, ನೋಡಿದ್ವಿ ಅವಾಗ. ಡಾಕ್ಟ್ರಿಗೆ ಹೇಳಿದ್ರಿ? ಹಾಂ ಸರ್. ಏನಂದ್ರು? ರೈಟ್. ಡಾಕ್ಟ್ರ್ ಯಾರೂ ಇರಲಿಲ್ಲ ಸರ್. ಇಲ್ಲ, ಸ್ವಲ್ಪ ಬ್ಲೀಡಿಂಗ್ ಆಗಿದೆ, ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಅಷ್ಟೇ. ಅಲ್ಲ, ಜಾಸ್ತಿ ಏನೋ ಹೋಗಿಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ ಅಂತ. ಸ್ವಲ್ಪ ಬ್ಲೀಡ್ ಹೋಗಿತ್ತು ಸರ್. ಬ್ಲೀಡಿಂಗ್ ಆಗ್ತಾಯಿತ್ತು. ಒಂದು 250 ml 1 500